ನೋಡಪ್ಪ, ನೀವೆಲ್ಲ ಕೇಳ್ತಾ ಇದ್ರಲ್ಲ ಹಳ್ಳಿಗಾರ ಒಡೆಯ ಸಂತೋಷ್ ಅಣ್ಣಂಗೆ ಏನು ಕೊಟ್ರಿ ಅಂತ. ನಮ್ಮೂರಾಗೂ ಇವ್ರ ತಾತ ಇವ್ರಪ್ಪ ಎಲ್ಲ ಎತ್ಗಳು ಸಾಕಿದ್ರು. ಅವ್ರಿಗೆಲ್ಲ ಯಾಕೆ ಕೊಟ್ಟಿಲ್ಲ? ನಮ್ಮ ಫ್ರೆಂಡ್ ಅವ್ರವ್ರೆ, ಸಿಗಳ್ಳಿದಾಗಿವ್ರು, ನಮ್ಮ ಫ್ರೆಂಡು ಕಾವಡಿದಾಗವ್ರೆ, ಅವ್ರಿಗೆಲ್ಲ ನಾವು ಯಾಕೆ ಕೊಟ್ಟಿಲ್ಲ? ಅವ್ರು ಯಾರಿಗೂ ಗಮನಿಸ್ಲಿಲ್ಲ, ಅವ್ರು ಯಾರು ಹೇಳ್ಕೊಟ್ಟಿಲ್ಲ. ಸಂತೋಷ್ ಅಣ್ಣ ಹಿಂದೆ ಹೋಗಿದ್ದಕ್ಕ ಅವ್ರು 4 ಜನ ಹೇಳ್ಕೊಟ್ರಲ್ವ, ಇವ್ರಕ ಹಳ್ಳಿಗಾರ ಒಡೆಯ ಕೊಡೋದಾಗ ತಪ್ಪೇನಿಲ್ಲ. ಅವ್ರು ಹೇಳ್ಕೊಡೋ ರೀತಿ ಇರ್ಬೋದು, ಅವರು ಮಾಡಿರೋ ಮೆರವಣಿಗೆ ಇರ್ಬೋದು, ಅವ್ರು ನಡೆಸ್ತಾ ಇರೋ ಕಾರ್ಯಕ್ರಮ ಲೆಕ್ಕ ಹಾಕೊಂಡ್ರೆ ಕರೆಕ್ಟಾಗಿ ಹೆಸರಿರೋದು ಅಂದರೆ ಅವರೊಬ್ಬರಿಗೆ ಸಂತೋಷ ಅಣ್ಣ. ಇನ್ನೊಂದು, ಇಲ್ಲಿ ತುಂಬಾ ಜನ ರೈತರಿದ್ದಾರೆ. ನಮ್ಮ ಫ್ರೆಂಡ್ಸ್ ಅಲ್ಲೇ ಎಲ್ಲರ ಮನೆಯಲ್ಲೂ ಹಸುಗಳು ಎತ್ತುಗಳೆಲ್ಲ ಸಾಕಿದ್ದಾರೆ. ಯಾರ ಮನೆಯಲ್ಲೂ ಯಾರಿಗೂ ಇದು ಹಳ್ಳಿ ಕಾರು, ಇದು ಈ ಬ್ರೀಡು ಅಂತಂದ್ಬಿಟ್ಟು ನಮ್ಗೆ ಯಾರಿಗೂ ಗೊತ್ತಿದ್ದಿಲ್ಲ. ಸಂತೋಷ್ ಅಣ್ಣ ಹತ್ರ ಹೋದ್ಮೇಲೆ ಅವ್ರು ಹೇಳಿದ್ದು ಇದು ಹಳ್ಳಿ ಕಾರು, ಇದನ್ನು ಇದೇ ಬ್ರೀಡು, ಈ ಥರ ಸಾಕಬೇಕು, ಇದನ್ನು ಉಳಿಸ್ಬೇಕು ಅಂತಂದ್ಬಿಟ್ಟು ನಮ್ಗೆ ಅವ್ರ ಮುಖಾಂತರನೇ ಗೊತ್ತಾಗಿದ್ದು. ಅದಕ್ಕೇ ನಾವು ಸಂತೋಷ್ ಅಣ್ಣಗೆ ಹಳ್ಳಿಗಾರ ಒಡೆಯ ಅಂತಂದ್ಬಿಟ್ಟು ಹೆಸರು ಕೊಟ್ಟಿದ್ದು. ಯಾರ ಅಪ್ಪನಿಗೋ ಯಾರ ತಾತನಿಗೋ ಕೊಡೋವಂಥ ಅವಶ್ಯಕತೆ ನಮಗೂ ಇದ್ದಿಲ್ಲ. ಯಾರು ಮಾಡ್ತಾ ಇದ್ದಾರೆ ನಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ಇದ್ರ ಬಗ್ಗೆ ತಿಳಿಸ್ತಾವ್ರಲ್ಲ ಎಲ್ಲ ಜನಗಳಿಗೂ, ಇದು ಹಿಂಗೆ ಹಳ್ಳಿಕಾರ ಒಡೆಯ, ಹಳ್ಳಿಕಾರ ಎತ್ತುಗಳು, ಇದು ಬ್ರೀಡಿಂಗ್ ಹಿಂಗೆ, ಎಲ್ಲರಿಗೂ ಇದು ಇನ್ಫಾರ್ಮೇಷನ್ನು ಅವರಿಂದನೇ ಸೇರಿದ್ದು. ಇವತ್ತಿನ ದಿನ ಹಳ್ಳಿಕಾರ ಒಡೆಯ, ಹಳ್ಳಿಕಾರ ಎತ್ತುಗಳು ಅಂತಂದ್ಬಿಟ್ಟು ಕರ್ನಾಟಕಕ್ಕೆ ಗೊತ್ತಾಗಿದ್ದು ಅಂತಂದರೆ ಹೊರತು ಸಂತೋಷ್ ಅಣ್ಣನಿಂದ ಮಾತ್ರನೇ. ಅಲ್ಲಿವರೆಗೂ ಯಾರಿಂದನೂ ಇದು ಹಳ್ಳಿಕಾರ ಎತ್ತು, ಹಳ್ಳಿಕಾರ ಇದು ಅಂತಂದ್ಬಿಟ್ಟು ಯಾರಿಗೂ ಗೊತ್ತಿದ್ದಿಲ್ಲ. ಅವ್ರ ಹೆಸರು ಬಂದು ಅವ್ರ ಜಾತ್ರೆಗಳು ಮಾಡಿ ಅವ್ರ ಕಷ್ಟ ಬಿದ್ದು ಎಲ್ಲ ಜನಗಳಿಗೆ ಮೀಡಿಯಾನಲ್ಲಿ ಎಲ್ಲರಲ್ಲೂ ವಿಡಿಯೋಗಳು ಮಾಡಿ ಎಲ್ಲರಿಗೂ ಹಂಚಿ ಶೇರ್ ಮಾಡಿದ್ರಿಂದನೇ ಇವತ್ತಿನ ದಿನ ಅವರು ಹಳ್ಳಿಕಾರ ಒಡೆಯ ಅಂತಂದ್ಬಿಟ್ಟು ಫೇಮಸ್ ಆಗಿರೋದು, ಎಲ್ಲರಿಗೂ ಮಾಹಿತಿ ಬಂದಿರೋದು. ನಮಗೂ ನಾವು ಅದರಿಂದನೇ ಒಂದು ಪ್ರೀತಿಯಿಂದ ಅವ್ರಿಗೆ ಹಳ್ಳಿಕಾರ ಒಡೆಯ ಅಂತಂದ್ಬಿಟ್ಟು ಹೆಸರು ಕೊಟ್ಟಿರೋದು. ಯಾವನೋ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಅವನೇನು ಕೊಟ್ಟ ಇವನೇನು ಕೊಟ್ಟ ಅಂತಂದ್ಬಿಟ್ಟು ಕೇಳೋನಿದ್ರೆ ಅವ್ನು ತಾಕತ್ತಿದ್ರೆ ಬಂದ್ಬಿಟ್ಟು ಕಾಡ್ಕೊಂಡಿನಲ್ಲಿ ಕೇಳಿ ನಾವು ಅವ್ರಿಗೆ ಉತ್ತರ ಕೊಟ್ಕೊಂತೀವಿ ಡೈರೆಕ್ಟಾಗಿ. ಅವ್ರೇನು ಹೇಳ್ತಾ ಇರೋದು, ನಿನ್ಗೆ ಇದು ಕೊಡ್ಕೊಡ್ದು, ನಿನ್ಗೆ ಹಳ್ಳಿಗಾರ ಒಡೆಯ ಕೊಡ್ಕೊಡ್ದು, ಇದು ನಮ್ಮ ಕ್ಯಾಸ್ಟ್ ಅವ್ರಿಗೆ ಕೊಡಬೇಕು, ನಿಮ್ಮ ಕ್ಯಾಸ್ಟ್ ಅವ್ರಿಗೆ ಕೊಡ್ಕೊಡ್ದು, ನೀನು ಅದ್ರ ಕೊಟ್ಟಿದ್ರೆ ಬಂದು ಮಾತಾಡು ಅಂತ ಹೇಳ್ತಾರಲ್ಲ. ನೋಡಿ ಸ್ವಾಮಿ, ಇದು ಈ ಪ್ರಾಣಿ ಒಂದು ಮೂಕ್ ಪ್ರಾಣಿ, ಕ್ಯಾಸ್ಟ್ಗೆಲ್ಲ ಬರ್ತಾ ಇರೋದು. ಇದು ಮೂಕ್ ಪ್ರಾಣಿ ಯಾರನ್ನ ಸಾಕ್ಬೋದು, ಗೌರ್ಮೆಂಟ್ ಆಗಿ ಇದೆ ಅದು ಹಕ್ಕು. ನೀನು ಬೇಕಂದ್ರೆ ನಿನ್ಗೆ ಗೊತ್ತಿಲ್ಲೇನೋ, ನೀನು ಅನ್ಎಜುಕೇಟೆಡ್ ಇರ್ಬೋದು, ನೀನು ತಿಳ್ಕೊ, ಹೋಗು ಬುಕ್ ಎತ್ತು ಓದು. ಮೂಕ್ ಪ್ರಾಣಿ ಯಾರಪ್ಪನ ಸೊತ್ತಲ್ಲ, ಯಾರನ್ನ ಸಾಕ್ಬೋದು. ನೀನು ಸಾಕು ಸ್ವಾಮಿ, ನೀನು ಸಾಕು, ನಾವು ಬರ್ತೀರಿ ಬಿಡೋಣ, ಚೆನ್ನಾಗಿ ಸಾಕಿದ್ಯಾ ಇಲ್ಲ ನೆಕ್ಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಸಾಕು ಅಂತೀರಿ. ನೀನು ಅದು ಬಿಟ್ಬಿಟ್ಟು ನೀನು ಹಾಕಿ ಅಷ್ಟು ನಾನು ಹಾಕಿ ಅಷ್ಟು ನಮ್ಮ ಕ್ಯಾಸ್ಟ್ ಅವ್ರಿಗೆ ಕೊಡ್ಬೇಕು ನೀನು ಪ್ರಶಸ್ತಿ ಅಂದರೆ, ಅಣ್ಣ ನೀನು ಆ ಜನಕ್ಕೆ ತೋರ್ಸೋಣ, ಬಾಣ ನಾವು ಬರ್ತೀರಿ, ನೀನು ಕರಿಯೋಣ, ನಮ್ಮ ನಂಬರ್ ತಗೋ, ಇಲ್ಲ ನಿನ್ಗೆ ಅಷ್ಟು ಹೊಡೆಯ್ತಾ ಬಾ ನಮ್ಮ ಕಾಡು ಹೊಡಿಗ ಕರಿ, ಬಾಪ ನಾನು ಬರ್ತೀನಿ, ನಮ್ಮ ಜೊತೆ ಬರ್ರಿ ತಿರ್ಗಾಡ್ರಿ, ನಮ್ಮ ಕೂಡ ನಾವು ಹೇಳ್ಕೊಡ್ತೀರಿ ಎತ್ಕೊಳ್ತಾ ಬಾಪ ಹೋಗೋಣ ಸಂತೋಷದಿಂದ, ಭಾನುವಾರ ಹೋಗೋಣ, ತಿಳ್ಕೊಳೋಣ, ತಿಳಿಸು, ನೀನು ದೊಡ್ಡವನು, ನೀನು ತಿಳಿಸು, ನಾವು ತಿಳ್ಕೊತೀರಿ, ಅದಾಗ ನಮ್ದೇನು ತಪ್ಪಿಲ್ಲ. ನೀನು ದೊಡ್ಡವನು ಹೇಳಿದ್ರೆ ನಾವು ಕಲ್ತ್ಕೊಂತೀರಿ. ಇವಾಗ ಸಂತೋಷ್ ಅಣ್ಣ ಯಾರನ್ನು ಗೊತ್ತಿದ್ದಿಲ್ಲ, ಅದನ್ನ ಕಲ್ಸಿದ್ನು, ಅದನ್ನ ಒಳ್ಳೆ ಮನುಷ್ಯ ಅಂದ್ಬಿಟ್ಟು ನಾವು ಕಲ್ತಿದ್ದು. ಅದನ್ನ ಕಲ್ಸಿರಂಗ ಅದನ್ನ ಯಾರಂತ ಒಳ್ಳೆ ಮನುಷ್ಯ ಅಲ್ದ ಅಂದ್ಬಿಟ್ಟು ಯಾರು ಕೊಡೋಕ್ಕಾಗಲ್ಲ. ಅದನ್ನ ಕಲ್ಸೋನೆ ಅದರಿಗೆ ಕೊಟ್ಟಿರೋದು ಹಳ್ಳಿಗಾರ ಒಡೆಯ ಸಂತೋಷ್ ಅಂತ. ನೀವು ಅದು ಬಿಟ್ಬಿಟ್ಟು ಸುಮ್ಮನೆ ನೀವು ಅವನ್ಗೆ ಕೊಡೋದು ತಪ್ಪು, ಅದು ನಮ್ಮ ಕ್ಯಾಸ್ಟ್ ಅವ್ರಿಗೆ ಕೊಡ್ರಿ, ಅದೆಲ್ಲ ಮಾತಾಡೋದು ತಪ್ಪಣ. ಇದು ಹಕ್ಕು ನಮ್ಮೆಲ್ಲರದು, ಯಾರನ್ನ ಸಾಕ್ಬೋದು. ಮುಖ ಪ್ರಾಣಿ ನೀನು ಸಾಕು, ನಾನು ಸಾಕ್ತೀನಿ, ನಾವೆಲ್ಲರೂ ಸಾಕೋಣ. ಆ ಹೆಣ್ಣು ಏನು ಹೇಳಿರೋದು ಯಾವತ್ತು ತುಂಬ ವಿಡಿಯೋದಾಗ ಹೇಳೋನೆ, ನೋಡಪ್ಪ ಇದು ಯಾರ್ದು ಸೊತ್ತಲ್ಲ, ನಾನೊಬ್ಬನು ನನ್ನ ಮನೆ ಒಳಗಡೆ ಇಟ್ಕೊಳೋ ಸೊತ್ತಲ್ಲ. ನಾನೇನು ಹೇಳ್ತಿರೋದು 10 ಜನಕ್ಕೆ ಕೇಳ್ಕೊಂಡ್ರಿ 100 ಜನಕ್ಕೆ ಆತೈತೆ, 100 ಜನಕ್ಕೆ ಹೇಳಿದ್ರೆ 1000 ಜನಕ್ಕೆ ಆತೈತೆ. ನಮ್ಮ ಕರ್ನಾಟಕದಾಗ ನಮ್ಮ ತಳಿ ಉಳಿಬೇಕು ಅಂತ ಹೇಳಿರೋದು ಆ ಹೆಣ್ಣು ನಿಮ್ಮ ಥರ ನಮಗೆ ಬಿರುದು ಕೊಡ್ರಿ, ನಿಮ್ಗೆ ಬಿರುದು ಕೊಡ್ರಿ, ಅದು ತಪ್ಪು. ಆ ಹೆಣ್ಣು ಕರೆಕ್ಟಾಗಿ ಹೇಳೋನೆ ಎಲ್ಲರ ಹಕ್ಕು ಅಂತ. ಹಳ್ಳಿಗಾರ ಒಡೆಯ ಅಂತ ಅಂದ್ಬಿಟ್ಟು ಫೇಮಸ್ ಆಗ್ತಾಯಿದ್ದಂಗೆ ತಿಗಾವರ್ಕೊಳ್ತಾ ಇರೋ ಜನಗಳು ಎಲ್ಲರೂ ಒಬ್ಬರು ಇಬ್ಬರಲ್ಲ ತುಂಬ ಜನ ಇದ್ದೀರಾ. ನೀವೆಲ್ಲ ಇಷ್ಟು ದಿನ ಏನು ಕಡ್ದು ಗುಡ್ಡೆ ಹಾಕ್ಬಿಟ್ಟಿದ್ದೀರಾ ಅಂತಂದ್ಬಿಟ್ಟು ನಮಗೂ ಗೊತ್ತಿಲ್ಲ. ಇವಾಗ ನೀವು ಎಲ್ಲ ಜನಗಳು ಕಾಣಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಮೀಡಿಯಾಗಳಲ್ಲಿ ನಾವು ಹೈಲೈಟ್ ಆಗಬೇಕು ಅಂತ ಅಂದ್ಬಿಟ್ಟು ವೀಡಿಯೋಗಳು ಮಾಡಿಕೊಂಡು ಕಾಂಟ್ರವರ್ಸಿಗಳು ಮಾಡಿಕೊಂಡು ಜನಗಳ ಮುಂದೆ ನಾವು ನಿಂತಿರಿ, ನಾವು ಹಳ್ಳಿಕಾರ ಅದು ಇದು ಅಂತಂದ್ಬಿಟ್ಟು ಸುಮ್ಮನೆ ಯಾವುದೋ ಸುಳ್ಳು ಮಾತುಗಳನ್ನೆಲ್ಲ ಮಾತಾಡ್ಕೊಂಡು ನೀವು ಮಕ್ಕಳು ತೋರಿಸ್ಕೊಳ್ಬೇಕು ಅಂತಂದ್ಬಿಟ್ಟು ಮುಂದೆ ಬರ್ತಾ ಇರೋದು ಹೊತ್ತು ಇಷ್ಟು ದಿನ ನೀವು ಎಲ್ಲಿದ್ರಿ ಏನು ಅಂತಂದ್ಬಿಟ್ಟು ನಮಗೂ ಗೊತ್ತಿದ್ದಿಲ್ಲ. ಇದೇ ಪ್ರಶ್ನೆ ನೀವು 2019 ನಾವು ಕೊಟ್ಟಾಗ ಅವರು ಹಳ್ಳಿಕಾರ ಒಡೆಯ ಅಂತಂದ್ಬಿಟ್ಟು ನಾವು ಕರೆದಾಗ ಅವರು ಯಾವಾಗ ವೀಡಿಯೋ ಮಾಡಿದ್ರು, ಜಾತ್ರೆಗಳಲ್ಲಿ ಎಲ್ಲೆಲ್ಲಿ ದನಗಳು ಕಟ್ಟಿ ಪರಿಚಯಗಳು ಮಾಡಿ ರೇಸ್ ಮಾಡಿದಾಗ ಅವತ್ತಿನ ದಿನ ನೀವು ಪ್ರಶ್ನೆ ಮಾಡಿದರೆ ನಿಮ್ಗೆ ಅವತ್ತೇ ಉತ್ತರ ಕೊಡ್ತಾಯಿದ್ರು. ಇವ್ರು ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಹೈಲೈಟ್ ಆಗಿದ ತಕ್ಷಣ ನೀವು ಬೆಂಕಿ ಊರ್ದಂಗೆ ಆಡ್ತಾ ಇದ್ದೀರಾ ನೀವು ಇವತ್ತಿನ ದಿನ. ಅವೆಲ್ಲ ಬಿಟ್ಬಿಟ್ಟು ಯಾರು ಹಳ್ಳಿಕಾರ ಒಡೆಯ ಅಂತಂದ್ಬಿಟ್ಟು ನಿಜವಾಗಿ ತಿಳ್ಕೊಂಡು ಆಮೇಲೆ ಮಾತಾಡ್ರಿ. ನೀವು ಯಾರು ಎಷ್ಟೇ ಜೋರಾಗಿ ಗಂಟ್ಲಿ ಕೊನೆಗೆ ಆರೇ ಬೇಕು. ಹಂಗೆ ನೀವೆಲ್ಲ ಏನು ಹೇಳೋ ಅಕ್ಕಿದಾಗಿರೋ ಒಂದು ವೇಸ್ಟ್ ಕಲ್ತಾರ ನೀವು ಸಡನ್ಗೆ ಹೂ ಅನ್ಬೋದು. 4 ಜನಕ್ಕೆ ಹಾಕೊಂಡ್ಬಿಟ್ಟು ಒಂದು ವಿಡಿಯೋ ಮಾಡ್ಬಿಟ್ಟು ಇನ್ನೊಬ್ಬನ್ಗ ನೀವು ತುಳಿಯಕ್ಕೆ ನೋಡಿದ್ರೆ ದೇವ್ರು ನಿಮ್ ತುಳ್ಬಿಟ್ಟಿರ್ತಾನ ಅಷ್ಟೇ. ಅದು ನೀವು ಗೊತ್ತಾಗ್ತಾ ಇಲ್ಲ ನಿಮ್ಗೆ. ನೀವೇನು
ನಾನು ಎತ್ಕಾಣಿಸ್ಬೇಕು ನೋಡೋಣ, ಯಾರಿಗೂ ಎತ್ಕೊಂಡಿಲ್ಲ. ದೇವ್ರ ಮೇಲೆ ಭಗವಂತನವನೇ. ನೀನು ಯಾವತ್ತಾನ ನೀನು ಇನ್ನೊಬ್ಬರು ನೀನು ಒಳ್ಳೇದು ಮಾಡು, ದೇವ್ರು ಯಾವುದೇ ರೂಪದಾಗ ನೀನು ಒಳ್ಳೇದು ಮಾಡ್ತಾನೆ. ನೀನು ಅದು ಬಿಟ್ಬಿಟ್ಟು ಯಾವನೋ ಚೆನ್ನಾಗಿ ಆಗ್ತವನೆ, ಯಾವನ್ಕೋ ದುಡ್ಬಿಡ್ಬೇಕು ಅಂದರೆ ಲಾಸ್ಟಿಗೆ ದೇವರು ನಿನಗೆ ದುಡ್ಬಿಡ್ತಾನಣ್ಣ. ನೀನು ಎದೋಳಲ್ಲ, ನೀನು ಹೊರಟೋದೆ, ನೀನು ಹಂಗೆ ನೀನು ಭಕ್ಷಣ ಆಗಿ. ನೀನು ಇನ್ನೊಂದು ಹಳ್ಳಿಕಾರ್ ಒಡೆ ಅಂತ ಅಂದ್ಬಿಟ್ಟು ಕ್ವಶನ್ ಮಾಡ್ತಾರೋ ಎಲ್ಲರಿಗೂ. ನಾವೊಂದು ಕ್ವಶನ್ ಮಾಡ್ತಾ ಇದ್ದೀರಿ. ಇವತ್ತಿನ ದಿನ ನೀವು ಕ್ವಶನ್ ಮಾಡ್ತಾ ಇರ್ಬೋದು, ನೀವು ಅಷ್ಟೊಂದು ಹಳ್ಳಿಕಾರ್ ತಳಿ ಅಂತ ಅಂದ್ಬಿಟ್ಟು ನೀವು ಯಾಕೆ ಇಷ್ಟದಿಂದ ಉಳಿಸಿಲ್ಲ? ಯಾರಿಗೆ ಜನಕ್ಕೆ ಯಾಕೆ ನೀವು ಇನ್ಫಾರ್ಮೇಶನ್ ಕೊಟ್ಟಿದ್ದಿಲ್ಲ? ನೀವು ಅಷ್ಟೊಂದು ಜನಗಳಿಗೆ ಏನಾನ ನೀವು ರೀಚ್ ಆಗಿಬಿಟ್ಟಿದ್ರೆ ಎಲ್ಲ ಜನಗಳಿಗೂ ಇದು ಹಳ್ಳಿಕಾರ್ ಅಪ್ಪ, ಇದನ್ನು ಉಳಿಸ್ಬೇಕು, ಇದನ್ನು ಹಿಂಗೆ ಇದು ಮಾಡಬೇಕು, ಬೆಳೆಸ್ಬೇಕು ಅಂತ ನೀವು ಮಾಡಿದ್ದಿದ್ರೆ ನಿಮಗೂ ಹಳ್ಳಿಕಾರ್ ಒಡೆಯ ಅಂತ ಅಂದ್ಬಿಟ್ಟು ಯಜಮಾನನೋ ಏನೋ ಮತ್ತೊಂದು ಹೆಸರು ನಿಮ್ಮ ಜೊತೆಯಲ್ಲಿರೋರೇ ನಿಮ್ಗೆ ಕೊಡ್ತಾಯಿದ್ರು. ನೀವು ಏನು ಕಡ್ದು ಗುಡ್ಡೆ ಹಾಕಿಲ್ಲ, ಅದಕ್ಕೆ ನಿಮ್ಗೆ ಕೊಟ್ಟಿಲ್ಲ. ಅವ್ರು ನಮ್ಮ ಜೊತೆಯಲ್ಲಿಲ್ಲ. ಎಷ್ಟೋ ಇದರಿಂದ ನಮಗೆ ಎಷ್ಟೊಂದು ಪರಿಸೆಗಳು, ಜಾತ್ರೆಗಳು ಎಲ್ಲ ಮಾಡಿ ಅವ್ರು ಕಷ್ಟ ಅನುಭವಿಸಿದ್ದಾರೆ. ತುಂಬ ಕಷ್ಟಪಟ್ಟು ರೇಸ್ಗಳು, ಜಾತ್ರೆಗಳು, ಪ್ರತಿಯೊಂದು ಜಾತ್ರೆಯಲ್ಲೂ ಅವ್ರು ಎಷ್ಟು ಕಷ್ಟಪಟ್ಟು ನಿದ್ದೆ ಇಲ್ದಿರ ನಾವು ಜೊತೆಯಲ್ಲಿರೋರಿಗೆ, ಅವ್ರ ಜೊತೆ ಹೋಗಿರೋರಿಗೆ ಎಷ್ಟು ಪ್ರೀತಿಯಿಂದ ನೋಡ್ಕೊತಾರೆ ಅಂತಂದರೆ ಅದನ್ನು ಬೇರೆಯವ್ರು ಯಾರು ಮಾಡಲ್ಲ. ಸಂತೋಷವನ್ನು ಅವರು ತುಂಬ ಓದ್ಕೊಂಡವ್ರೆ, ಓದಿ ತುಂಬ ವಿದ್ಯಾವಂತರು ಅವರು. ಅವ್ರಿಗೆಲ್ಲ ಇದ್ರ ಅವಶ್ಯಕತೆನೇ ಇದ್ದಿಲ್ಲ. ಹಳ್ಳಿಕಾರ್ ತಳಿ ಬೆಳೆಸಬೇಕು, ಉಳಿಸ್ಬೇಕು ಅಂತ. ಅವ್ರಿಗೂ ಬೇಜಾನ್ ಆಸ್ತಿ, ದುಡ್ಡು ಕಾಸೈತೆ, ಆರಾಮಾಗಿ ಅವರು ಇಲ್ಲಿ ಇಲ್ದರೆ ಹೋದ್ರು ಫಾರಿನಲ್ಲಿ ಬೇಕಾದ್ರೂ ಉಳ್ಕೊಬೋದಾಗಿತ್ತು. ಇಲ್ಲಿ ಇದ್ಕೊಂಡು ಹಳ್ಳಿಕಾರ್ನ ಉಳಿಸ್ಬೇಕು ಅಂತ ಅಂದ್ಬಿಟ್ಟು ತುಂಬ ಕಷ್ಟಪಟ್ಟು ಇವತ್ತಿನ ದಿನ ಇವಾಗಲೂ ಕಷ್ಟ ಬೀಳ್ತಾನೆ ಇದ್ದಾರೆ. ಹಳ್ಳಿಕಾರ್ ತಳಿ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಅಂದ್ಬಿಟ್ಟು ಎಲ್ಲೇ ಹೋದ್ರು ಪ್ರತಿಯೊಂದು ಜಾಗದಲ್ಲೂ ಅದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ಮತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟೇ ಕೊಡ್ತಾರೆ. ನೋಡಪ್ಪ ಇದು ಹಳ್ಳಿಕಾರು, ಇದನ್ನು ಹಿಂಗೆ ಇದು ಮಾಡಬೇಕು, ಬೆಳೆಸ್ಬೇಕು ಅಂತ ಅಂದ್ಬಿಟ್ಟು ಇದರಿಂದ ಇವತ್ತಿನ ದಿನ ಹಳ್ಳಿಕಾರ್ ಒಡೆ ಅಂತ ಅಂದ್ಬಿಟ್ಟು ನಾವಲ್ಲ, ಇಡೀ ಕರ್ನಾಟಕನೇ ಕರೀತಾ ಇದೆ. ನಾವೇ ನಮ್ಮ ಕಾಡುಗೋಡಿ ಹುಡುಗರೆ ಅವತ್ತಿನ ದಿನ ನಾವು ಹಳ್ಳಿಕಾರ್ ಒಡೆಯ ಅಂತ ಕರೆದಿರೋದು. ಅವತ್ತು ಅವರೇ ಹಳ್ಳಿಕಾರ್ ಒಡೆಯ, ಮುಂದೇನೂ ಅವರೇ ಹಳ್ಳಿಕಾರ್ ಒಡೆಯ. ಇನ್ನು ಇದ್ರ ಮೇಲೆ ಏನಾದರೂ ನಿಮ್ಗೇನಾದರೂ ಕ್ವಶನ್ಸ್ ಏನಾದರೂ ಕೇಳೋದಾದರೆ ಏನಾದರೂ ಇದ್ದರೆ ಬಂದು ಕಾಡುಗೋಡಿನಲ್ಲಿ ಬಂದು ಕೇಳ್ಬೋದು. ಅದಕ್ಕೆ ನಾವೆಲ್ಲ ಉತ್ತರ ಕೊಡ್ತೀವಿ ಡೈರೆಕ್ಟಾಗಿ ನಿಂತ್ಕೊಂಡು ನಿಮಗೆ. ಜೈ ಹಳ್ಳಿಕಾರ್.